99 ವೆರೈಟೀಸ್ ಆಫ್ ದೋಸೆ ಎಲ್ಲಿಂದ ಶುರು ಆಯಿತು? ಅದನ್ನು ಕ್ರಿಯೇಟ್ ಮಾಡಿದ್ದು ಯಾರು? ನೋಡಿ ನೋಡಿ ಇಲ್ಲಿ ಸರ್, ನೀವು ಹೆಂಗ್ ಬಿದ್ರಿ ಅಂತ ಹೇಳ್ತೀರಾ? ಇಲ್ಲ ದೇವ್ರು ಪೆಟ್ರೋಲ್ ಕಾಸಿಲ್ಲ, ರೀಚಾರ್ಜಿಗೆ ಕಾಸಿಲ್ಲ. ಓ ಹಲೋ ಹಲೋ ಮೈಕ್ ಟೆಸ್ಟಿಂಗ್. ನೋಡಿ ನೋಡಿ 3 ಡಾಟ್ ಕಾಣಿಸ್ತೀಯಲ್ಲ ನಿಮಗೆ, 1/4 kg ಬಟರ್ ಅದರಲ್ಲೇ ಬಂದ್ಬಿಡುತ್ತೆ. ಎಲ್ಲ ಮಿಕ್ಸ್ ಹಾಕ್ಸಿದೀನಿ ವೆಜಿಟೇಬಲ್ಸು ಅಲ್ಲಿದ್ರೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವಾಗ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಅಲ್ಲಿಗೆ ಹೋಗ್ತಾ ಇದೀನಿ. ಸೊ ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಏನು ಎತ್ತ ಇವತ್ತಿನ ಬ್ಲಾಗ್ ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಬನ್ನಿ ಫಸ್ಟ್ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬರೋಣ. ಏನು ಗೊತ್ತಾ, ಇವತ್ತು ಒಂದು ಫಂಕ್ಷನ್ಗೆ ಹೋಗಿದ್ದೆ, ಒಂದು ಇದಿತ್ತು, ಅದೇ ಹೋಗಿದೆ. ಆಮೇಲೆ ಬರ್ಬೇಕಾದ್ರೆ ನೋಡಿ ಅಣ್ಣ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದವನೇ, ಅಂದರೆ ಬಿದ್ದಿದ್ದ ಗೈಸ್. ನೋಡಿ 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 ಇಲ್ಲಿ ಸಾಕಾ, ಬೇರೆ ಇಲ್ಲ ಹೋಗಿಲ್ವಾ? ಶಬಾಷ್, ತರ್ಚ್ಕೊಂಡು ಹೋಗ್ಬಿಡೈತೆ. ಸರ್, ನೀವು ಹೆಂಗ್ ಬಿದ್ರಿ ಅಂತ ಹೇಳ್ತೀರಾ? ಇಲ್ಲ ದೇವ್ರು ಹೇಳಿ, ಹೆಂಗ್ ಬಿದ್ರಿ? ಸ್ಕಿಡ್ ಆಗೋಯ್ತು ಗಾಡಿ. ರೇಸಿಂಗ್ ಮಾಡ್ತಿದ್ನಾ, ಹಿಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬಿಡ್ತು ಗಾಡಿ. ದಯವಿಟ್ಟು ಟೂ ವೀಲರ್ ಓಡಾಡ್ಬೇಕಾದ್ರೆ ಎಸ್ಪೆಷಲಿ ಹುಡುಗಿರು ಚಮಕ್ ಕೊಟ್ಬಿಡ್ತಾರೆ, ಅಂದರೆ ರೈಟ್ ಇಂಡಿಕೇಟರ್ ಹಾಕ್ಬಿಟ್ಟು ಲೆಫ್ಟಿಗೆ ಹೋಗ್ಬಿಡ್ತಾರೆ. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಈ ಹುಡುಗರು ಇದ್ದೀರಲ್ಲ, ಸ್ವಲ್ಪ ಶೋಕಿ ದೋಷ ಜಾಸ್ತಿ, ಅದು ಇದು ಯೋಚನೆ ಮಾಡಿಕೊಂಡು ನಿಮ್ಮ ಹುಡುಗಿ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗೋದು ಜಾಸ್ತಿ. ಅದೆಲ್ಲ ಆಮೇಲೆ ಕುತ್ಕೊಂಡಂಗೆ ಮಾಡಿ, ಬಟ್ ಬೈಕ್ ಕರೆಕ್ಟಾಗಿ ಓಡಿಸಿ. ನೀನು ಸೇರಿಸಿ ಹೇಳ್ತಿರೋದು ಗೈಸ್. ಯಾರೋ ಟ್ಯೂನನ್ನು ನೆನ್ಸ್ಕೊಂಡು ಹೋಗೋನೆ. ಯಾರು ಟ್ಯೂನಾ? ಪ್ರೋಟೀನ್ ಫಿಶ್ಶು. ನೋಡಿ, ಇದು ನಮ್ಮ ಜಗತ್ತು. ಎಸಿತೀನಿ ತಗೊಂಬ ಮ್ಯಾಕ್ಸಿ ಸೇಬು. ತೊಗೊಂಬರ್ತಾರೆ ನೋಡಿ ಇವಾಗ ಮಮ್ಮ. ಗುಡಿ ಗಾಲ್. ಇದೆಲ್ಲ ಸೆನ್ಸರ್ ಮಾಡೋಕ ತೋರಿಸು. ಉತ್ಕೊಂಡಿತ್ತು. ಓ ಜುಬಕ್ ಏನಾಯ್ತು? ಅದು ನಮ್ಮ ಜನಕ್ಕೆ ತೋರಿಸ್ಬೇಕು ನಾನು, ಅದು ಫೇಕಾ ಇಲ್ಲ ಆ್ಯಕ್ಟಿಂಗ್ ಮಾಡ್ತಿದ್ಯಾ ಅಂತ. ನೋಡಿ ಗೈಸ್, ಗೊತ್ತ ಬಮ್ಮ ತೋಲ್. ಟೊಮೆಟೊ ಕೆಚಪ್. ಹೆಂಗದು ಫೇಕ್ ಮಾಡೋದು ನೀನು ಆ ಥರ? ಆರ್ಟಿಸ್ಟ್. ರೈಟ್ ಸೈಡ್ ಏನಾಯ್ತು ಅಂತ ಗೊತ್ತಿಲ್ಲ. ಕ್ರಾಕ್ಸ್ ಏನಾಯ್ತು? ಹೊಸ ಕ್ರಾಕ್ಸಾ? ಐಫೋನ್ ಕ್ಯಾಮ್ರಾ ಫುಲ್ಲು ಮಟಾಸ್, ಸ್ರೆಡ್ಡೆಡ್ ಆಗ್ಬಿಡಿದೆ ನೋಡಿ. ಹೆಂಗೆ ಅಣ್ಣ ಫುಲ್ಲು ಜಿಂಚಾಕಾಗಿ ಹೊಡ್ಕೊಂಬಂದು ಅದನ್ನು ಫುಲ್ ಸ್ಕ್ರ್ಯಾಚ್. ಒಂದು ಪ್ಯಾನ್ ತೋರಿಸ್ತೀನಿ, ಆ ಫೋನ್ 3 ಕ್ಯಾಮ್ರಾ ಇದೆ ಅಲ್ಲ, ಅದೇ ಥರ 3 ಕ್ಯಾಮ್ರಾದಲ್ಲಿ ಅದು ಇದಾಗಿದೆ. ಇಟ್ಕೊ ಇದು ಪ್ಯಾಂಟ್ ನೋಡಿ, ಇಲ್ಲಿ ನೋಡಿ 3 ಡಾಟ್ ಕಾಣಿಸ್ತೀಯಲ್ಲ ನಿಮಗೆ, ಅದೇನಂತಂದರೆ ಆ ಫೋನ್ ಕ್ಯಾಮ್ರಾದು. ಈ ರೇಂಜಿಗೆ ಬಿದ್ದವನೇ. ಏನು ಕಂಟೆಂಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್ ಬ್ಲಾಗಲ್ಲಿ. ಇದೇ ಬೋದು ಏನೇನೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಏನೂ ಆಗಲ್ಲ ಗೈಸ್. ಕಂಟೆಂಟ್ ಸಿಕ್ಕಿಲ್ಲ ಅಂತ ನಾನು ಗುದ್ದುಬಿಟ್ಟಿರೋದು ಹಿಂದ್ಗಡೆ. ಶಾಬಾಷ್, ಇದು ಬೇಕಿತ್ತು, ನಮಗಿದು ಬೇಕಿತ್ತು. ಗಾಡಿ ಏನಾಗಿದೆ ತೋರಿಸ್ತೀನಿ ತರ್ರಿ ಆಮೇಲೆ.
Hey guys, thank you. Wow. ಸೊ ಗೈಸ್ ಇವತ್ತಂತೂ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಏನಂತಂದರೆ ನನಗೆ ಏನು ಕಂಟೆಂಟ್ ಹುಡ್ಕೋದು ಏನು ಮಾಡೋದು ಲೈಕ್ ಅಂದರೆ ಯಾರೂ ಸಿಗ್ತಾಯಿಲ್ಲ. ನಮ್ಮ ಮನೇಲಿ ಯಾರೂ ಇರಲ್ಲ. ಎಲ್ಲರೂ ಒಂದೊಂದು ದಿವಸ ಇದ್ದರೆ ಒಂದೊಂದು ದಿವಸ ಬೇರೆ ಯಾವುದೋ ಕೆಲಸಕ್ಕೆ ಹೋಗ್ತಾರೆ, ಅವ್ರದ್ದೇ ಯಾವುದೋ ಕೆಲಸ ಮಾಡ್ತಾಯಿರ್ತಾರೆ. ಎಲ್ಲಾದರೂ ಮಧ್ಯದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಹಾಕ್ಕೊಂಡು ಬ್ಲಾಗ್ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಟಫ್. ಆ್ಯಂಡ್ like Sam bro, like he's doing that from 3 years. That is great. I'm confused what to do. See, basically actor ಆಗಬೇಕು ಅಂತ ಇರೋದು. ಸೊ ಐ ಆಮ್ ಡೂಯಿಂಗ್ ದಿಸ್ ಲೈಕ್ ಎಲ್ರಿಗೂ ಡೈಲಿ ಬ್ಲಾಗ್ ಹೆಂಗಿರುತ್ತೆ ಮಾಡೋಣ ಯೂಟ್ಯೂಬ್. ಲೈಕ್ ಜನಕ್ಕೆ ನನ್ನ ಮಾತು, ನಾನು ಹೆಂಗೆ ಏನು ಮಾಡ್ತೀನಿ, ನನ್ನ ಆ್ಯಕ್ಟಿಂಗ್ ಎಲ್ಲ ಇದರಲ್ಲಿಂದ ನಾವು ನೋಡಿ ಅವ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲಿ, ಯಾರಾದರೂ ನೋಡಲಿ, ಕರೀಲಿ ಅಂತ ಅಂದ್ಬಿಟ್ಟು. ಬಟ್ ಏನಂತ ಅಂದರೆ ಐ ಡೋಂಟ್ ನೋ ವಾಟ್ ಟು ಡೂ. ಲೈಕ್ ನಾನು ಬೇಸಿಕಲಿ ಐ ವಾಂಟ್ ಟು ಗೆಟ್ ಇನ್ ಟು ದ ಇಂಡಸ್ಟ್ರಿ ಅಷ್ಟೇ. ಸೊ ಐ ಹ್ಯಾವ್ ಟು ಟ್ರೈ ಮೈ ಬೆಸ್ಟ್. ನಂಗೆ ಗೊತ್ತಾಗ್ತಿಲ್ಲ ಹೆಂಗೆ ಮಾಡೋದು, ಏನು ಟ್ರೈ ಮಾಡೋದು, ವಾಟ್ ಟು ಡೂ, ವೇರ್ ಟು ಗೋ ಅಂತ. ಇಟ್ ಟೇಕ್ಸ್ ಟೈಮ್. ಐ ಮೀನ್ ಇಟ್ಸ್ ರೂನಿಂಗ್ ಮೈ ಮೆಂಟಲ್ ಪೀಸ್ ಡೇ ಬೈ ಡೇ. ಬಿಕಾಸ್ ಸೀರಿಯಸ್ ಆಗಿ ಹೇಳ್ತೀನಿ, ನನ್ನ ಹತ್ರ ಇವತ್ತು ಬೆಳಿಗ್ಗೆ ಪೆಟ್ರೋಲ್ ಕಾಸಿಲ್ಲ, ರೀಚಾರ್ಜಿಗೆ ಕಾಸಿಲ್ಲ, ಬ್ಯಾಂಕಲ್ಲಿ ₹1 ಇಲ್ಲ. ಆ್ಯಂಡ್ ಇನ್ನೊಂದೇನಕ್ಕೋ ಇರಲಿಲ್ಲ. ಲೈಕ್ ಐ ವಾಸ್ ಕುತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಹೆಂಗೆ ವೇರ್ ಡಿಡ್ ಮೈ ಮನಿ ಗೋ. ಲೈಕ್ ಅದು ಇದು ತೊಗೊಂಡೆ ಅಲ್ಲ ದಿಸ್ ಒನ್. ಸೊ ಇದು ಎಲ್ಲ ಅಮೌಂಟ್ ಅಲ್ಲಿಗೆ ಆಗಿದೆ. ಸೊ ಸೇವಿಂಗ್ಸ್ ಇರಬೇಕು ಅನ್ನೋದು ಇದಕ್ಕೆ. ಈ ಥರ ಎಲ್ಲ ಟೈಮ್ ಬಂದಾಗ ಸೇವಿಂಗ್ಸ್ ಹೆಲ್ಪ್ಸ್. ಸೊ ಇವಾಗ ನಮ್ಮಮ್ಮ ಹತ್ರ ₹200 ಇಸ್ಕೊಂಬಂದು ಐಮ್ ಹ್ಯಾವಿಂಗ್ ದಿಸ್. ಸೊ ಇಟ್ಸ್ ಗ್ರಿಲ್ಡ್ ಚಿಕನ್ ಸಲಾಡ್. ಸೊ ವರ್ಕೌಟ್ ಆದಮೇಲೆ ಇವಾಗ ಜಸ್ಟು ವರ್ಕೌಟ್ ಮುಗಿಸ್ಕೊಂಬಂದೆ ಗೈಸ್. ವರ್ಕೌಟ್ ಆದಮೇಲೆ ದಿಸ್ ವಿಲ್ ಬಿ ದ ಬೆಸ್ಟ್ ಪಾರ್ಟ್ನು. ಸೊ ಯಾರಿಗಾರು ಮನೆಗೆ ಹೋಗಿ ಚಿಕನ್ ಮಾಡ್ಕೊಳಕ್ಕಾಗಲ್ಲ ಹಂಗೆ ಹಿಂಗೆ ಎಲ್ಲ ಇದ್ರೆ ಯು ಗೈಸ್ ಕ್ಯಾನ್ ಈಟ್ ದಿಸ್. ಗೈಸ್ ಮೊದಲನೇ ಸರಿ ಮೈಕ್ ಹಾಕೊಂಡು ಮಾತಾಡಿದ್ರು. ಹಲೋ ಮೈಕ್ ಟೆಸ್ಟಿಂಗ್. ಬ್ರಾಂಡೆಡ್ ಮೈಕ್ ಅಪ್ಪ, ಲೋಕಲ್ ಅಲ್ಲ. ಅದೇ ನ್ಯಾಷನಲ್ ಡೈಲಾಗ್ ಅವೆಲ್ಲ ತೋರ್ಸೈತ್ ನಾನು, ಬೇಜಾನ್ ತೋರಿಸ್ಬಿಟ್ಟಿದ್ದೀನಿ. ಗೈಸ್ ಹುಡುಗನ್ ನಡೆಯೋಕ್ಕಾಗ್ತಿಲ್ಲ, ಪಾಪ ಕುಣ್ತವನೆ. ಬೇಕಾ ಇವೆಲ್ಲ? ಟೀನನ್ನು ನೆನೆಸ್ಕೊಂಡು ಏನಾಯ್ತು, ಟೀನಾ ಫಿಶ್ಶು, ಸಾರಿ ಟ್ಯೂನಾ ಫಿಶ್ಶು. ಹೇ ಗೈಸ್, ನಾನು ಧ್ರುವ, ಆಕಾಶ್ ಇವಾಗ ದೋಸೆ ದಿನ ಹೋಗ್ತಾಯಿದ್ದೀವಿ. ಅಪ್ಪು ಅಣ್ಣ ಅಂತ ಒಬ್ರು ಇದ್ದಾರೆ. ಒಂದು 5 ವರ್ಷದಿಂದ ನಿಂತಿದ್ದೀವಿ ಗೈಸ್, ಒಂದು 5-6 ವರ್ಷದಿಂದ. ಬಟ್ ಇವಾಗ ರೀಸೆಂಟಾಗಿ ಒಂದೂವರೆ 2 ವರ್ಷದಿಂದ ತಿಂತಾ ಇಲ್ಲ. ಓಕೆ, ಅಲ್ಲಿಗೆ ಹೋಗಿ ಸ್ಟಾಪ್ ಮಾಡಿಬಿಟ್ವಿ. ಪಾಸ್ಟ್ 5 ಇಯರ್ಸಿಂದನೂ ಗೊತ್ತು, ಅಲ್ಲಿಗೆ ಹೋಗಿರಲಿಲ್ಲ. ಇವತ್ತು 3 ಜನನೂ ಏನು ಲೈಕ್ ನಮ್ಮಪ್ಪ ಆಚೆ ಹೋಗಿದ್ರು, ಬರೋದು ಲೇಟ್ ಆಯಿತು. ಇವಾಗ ಮನೇಲಿ ಏನೂ ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ದೋಸೆ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹೋಗೋಣ, ಅಲ್ಲಿ ಯಾವ ಥರ ದೋಸೆ ತೊಗೊತೀವಿ, ಹೆಂಗೆ ಮಾಡ್ತಾರೆ, ಏನೇ ಇರ್ತೀವಿ, ಎಲ್ಲಿರೋದು ಎಲ್ಲದನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ಹಾಯ್ ಗೈಸ್, ಸೊ ಇಲ್ಲಿ ಬಂದ್ವಿ ಇದ್ರ ಹತ್ರ, ಸಂಜಯ್ ನಗರ್ ಹತ್ರ. ಹಾಯ್ ಹಾಯ್ ಅಪ್ಪಣ್ಣ, ಆರಾಮ? ನಿಮ್ಮ ತಮ್ಮನ್ ಕೇಳಿದೆ ನಾನು ಯಾವಾಗ? ಈಗ 3-4 ದಿನದ ಹಿಂದೆ. ಹೌದಾ? ಏನೋ ಮಾಡ್ತಾ ಇದ್ದೀನಿ ಬ್ಲಾಗು. ಗೊತ್ತಾಯ್ತು, ಅದೇ ಕೆಲಸ ಮಾಡ್ತಿದ್ರಿ ಅಂತ ಹೇಳಿ. ಹೌದಾ? ನಾ ಎಲ್ಲರಿಗೂ ಹೇಳ್ತಾ ಇದ್ದೆ, ಮುಂಚೆ ಯಾವಾಗಲೂ ಬಂದು ತಿಂತಾ ಇದ್ವಿ ನಾವು, ಬಟ್ ಇವಾಗ ಸ್ಟಾಪ್ ಮಾಡ್ಬಿಟ್ಟಿದೀವಿ ಅಂತ ಅಂದ್ಬಿಟ್ಟು. ಬಟ್ ಇವತ್ತು ನೆನ್ಸ್ಕೊಂಡು ಬಂದು ತಿನ್ನೋಣ ಅಂತ ಅಂದ್ಕೊಂಡ್ವಿ. ಏನು ಯಾವ ದೋಸೆ? ಮಿಕ್ಸ್ದಾ? ಇದು ಪನ್ನೀರ್ ಮಸಾಲ ಅಲ್ಲ, ಇದು ನಾವು ಮಿಕ್ಸ್ಡು 2. ಸೊ ಇಲ್ಲಿ ಪಲಾವು ಮತ್ತು ದೋಸೆ, ಇಡ್ಲಿ ಎಲ್ಲ ಸಿಗುತ್ತೆ. ಯೂಶ್ವಲಿ ಎಲ್ಲ ತಿಂದಿದ್ದೀವಿ ನಾವು, ಎಲ್ಲ ತಿಂದು 2 ದೋಸೆ ಅಷ್ಟೇ ಮಿಕ್ಕಿರೋದಂತೆ. ಬಿಕಾಸ್ ಖಾಲಿ ಆಗಿಬಿಟ್ಟಿದೆ, ಲೇಟ್ ಆಗಿದೆ. 11 ಗಂಟೆ, 10:30ನಾ? ಅಲ್ಲ, 10:30ನೇ ಲೇಟ್. ಅದು ಒಂದು ದೋಸೆ ಮಾಡ್ತೀನಿ, ಮುಂದೆಯಿಂದ ವಿಡಿಯೋ ಮಾಡ್ಕೊಳ್ಳಿ. ಬಸ್ ಎಲ್ಲ ಖಾಲಿ.
ಪನ್ನೀರ್ ನಾರ್ಮಲ್ ಆಗಿ ಏನು ಈರುಳ್ಳಿ ಟೊಮ್ಯಾಟೊ ಹಾಕ್ಬಿಟ್ಟು ಆಲೂಗಡ್ಡೆ ಪಲ್ಯ ಹಾಕ್ಬಿಟ್ಟು ಪನ್ನೀರ್ ಹಾಕಿದ್ರು. ಆಮೇಲೆ ಇದು ಚಟ್ನಿ ಪಾಲಕ್ ಚಟ್ನಿನ ಇದು. ಓ ಇದಕ್ಕೆ ಬಟರ್ ಬಾ 1/4 kg ಬಟರ್ ಅದರಲ್ಲೇ ಬಂದ್ಬಿಡುತ್ತೆ. ಫಸ್ಟ್ ಬಟರ್ ಹಾಕ್ತಾರೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ ಗೈಸ್. ಕಾರ್ನ್ ಈ ಥರ ದೋಸೆ ಕೊಟ್ರೆ ಯಾರಿಗೂ ಇಷ್ಟ ಆಗಲ್ಲ ತಿನ್ನಕ್ಕೆ ಹೇಳಿ. ಚೀಸು ಬೇರೆಯವ್ರಿಗೆ ಇನ್ನೊಂದು ದೋಸೆ ಇತ್ತು, ಅದನ್ನು ಕೊಟ್ಬಿಟ್ರು. ಲಾಸ್ಟ್ ಮಿಕ್ಕಿರೋದು 2 ದೋಸೆ ಕೊನೆಗೆ ಬಂದಿದೆ. ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ರೆ ಅದು ಇರ್ತಾ ಇರಲಿಲ್ಲ. ಏನಿಲ್ಲ ಇದ್ರ ಮೇಲೆ ಚಟ್ನಿ. ಓ ಇದು ಕೆಂಪು ಚಟ್ನಿ ಹಾಕಿದ್ರು ಅದಕ್ಕೆ. ಡಿಫ್ರೆಂಟ್ ಗೈಸ್, ಇದು ಗ್ರೀನು ಇದು ಕೆಂಪು ಹಾಕಿದ್ರು. ಹೊಸಬ್ರಾ ಇವರು? ನಾವು ನೋಡಿದಾಗೆಲ್ಲ ಇವರಿಬ್ಬರೇ ಇರ್ತಾರೆ, ನೀವು ಹೊಸದಾಗಿ ಬಂದಿದ್ದೀರಾ. ಬೇರೆ ಎಲ್ಲ ಖಾಲಿನಾ ಮಶ್ರೂಮ್ ಎಲ್ಲ? ನಾವು ಲೇಟಾಗಿ ಬಂದಿರೋ ಕಾರಣ ಮಶ್ರೂಮ್ ಎಲ್ಲ ಖಾಲಿ ಆಗಿಬಿಡಿದೆ, ಇಲ್ಲಾಂದ್ರೆ ಇರೋದು. ತುಂಬ ವೆರೈಟಿ ದೋಸೆ ಇದೆ. ಹಾಂ, ಎಷ್ಟೊಂದು ವೆರೈಟೀಸ್. ಆಬ್ವಿಯಸ್ಲಿ 99 ವೆರೈಟೀಸ್ ಆಫ್ ದೋಸೆ ಎಲ್ಲ ಇರಲ್ವಾ? ನಿಮ್ಗೆ ಗೊತ್ತಿರುತ್ತೆ ಏನೇನು ಇರುತ್ತೆ 99 ವೆರೈಟೀಸ್ ಆಫ್ ದೋಸೆದಲ್ಲಿ? ಇದೆ ನೋಡಿ, ಲಿಸ್ಟ್ ಇದೆ. ಹಾಂ, ಕೆಂಡದಲ್ಲಿ ಮಾಡ್ತಾರೆ, ಸ್ಟೌವಲ್ಲೆಲ್ಲ ಮಾಡಲ್ಲ. ಓಕೆ, ಸೊ ಈ ಕೆಂಡ ಇದರಲ್ಲಿ ಬೇಯಿಸಿ, ಇದು ಐರನ್ದ ಕಬ್ಬಿಣದ? ಇದು ಕಬ್ಬಿಣದ ಕಲ್ಲು. ಓ ಪಾ ಹೆವಿ ಬಿಸಿ ಐತೆ ನೋಡಿ. ಇಲ್ಲಿ ಕೆಂಡ ಇದೆ, ಮೇಲೂ ಕೆಂಡ ಇದೆ, ಕೆಳಗೂ ಕೆಂಡ ಇದೆ ನೋಡಿ. ಆದ್ರೂ ಉದ್ರಿರೋದ ಪುಡಿ ಅದ್ರದ್ದು? ಓ ಬಟ್ ನಿಜವಾದ ಕೆಂಡ ಇರೋದು ಇಲ್ಲಿ, ಅರ್ಧದಿಂದ ಮೇಲ್ಗಡೆ ಕೆಂಡ. ಓ ನೈಸ್. ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಬಟ್ ಒಂದ್ಸರಿ ತಿಂದ್ಬಿಡಿ. ಇನ್ನೊಂದು ಹಾಕ್ತಾರೆ. ಥ್ಯಾಂಕ್ ಯು ಆಕಾಶ್. ಎರಡು ಬೇರೆ ಬೇರೆ ಮಸಾಲೆ ಹಾಕಿ ದೋಸೆ ಮಾಡಿರೋದು, ಬಟ್ ಎಲ್ಲ ಮಿಕ್ಸ್ ಹಾಕ್ಸಿದ್ದೀನಿ ವೆಜಿಟೇಬಲ್ಸು. ಸೊ ಖಂಡಿತ ಚೆನ್ನಾಗಿರುತ್ತೆ, ಚೆನ್ನಾಗಿದೆ ನೋಡಿ. ಒಂದು ಇದು ನಂಗೊಂದು ಡೌಟ್ ಇದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಏನು ತಿನ್ಕೊಂಬಂದಿದ್ವಿ? ಮಸಾಲೆ ದೋಸೆ, ಸೆಟ್ ದೋಸೆ, ಆನಿಯನ್ ದೋಸೆ. ಓಕೆ, ಈ 99 ವೆರೈಟೀಸ್ ಆಫ್ ದೋಸೆ ಎಲ್ಲಿಂದ ಶುರು ಆಯಿತು? ಅದನ್ನು ಕ್ರಿಯೇಟ್ ಮಾಡಿದ್ದು ಯಾರು? ಸೊ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಜಾಗಕ್ಕೆ ಹೋಗಿ ತಿಂದ್ಬಿಟ್ಟು ರಿವ್ಯೂ ಹೇಳ್ತೀನಿ, ಅದು ಎಲ್ಲಿಂದ ಶುರು ಆಯಿತು ಏನು ಅಂತ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಎಲ್ಲ ಕಡೆನೂ ನಾನು ನೋಡಿದ್ದೀನಿ 99 ವೆರೈಟೀಸ್ ಆಫ್ ದೋಸೆ. ಬಟ್ ಅದಕ್ಕೊಂದು ಮೂಲ ಇರುತ್ತೆ ಅಲ್ವಾ, ಎಲ್ಲಿ ಶುರು ಆಯಿತು ಏನು ಅಂತ ಅಂದ್ಬಿಟ್ಟು ಆ ಡೌಟ್ ಇದೆ. ಪ್ಲೀಸ್ ಕ್ಲಿಯರ್ ಮಾಡಿ ಯಾರಾದರೂ. ಏನು ಗೊತ್ತಾ, ನಾವು ಇಲ್ಲೇ ಬಂದಾಗ ಕೃಷ್ಣ ಭವನ್ಗೆ ಫಸ್ಟು ಫಲುದ ಇಲ್ಲಿ ಬಂದರೆ ಫಲುದ ತೊಗೊಬೇಕು ಅಂತ ಕಾಯ್ತಾ ಇದ್ವಿ. ಅವಾಗ ಅಷ್ಟು ಕಾಸು ಇರಲಿಲ್ಲ, ಬಟ್ ಆಸೆ ಇತ್ತು. ಇವಾಗ ಕಾಸಿದೆ, ಬಟ್ ಆಸೆ ಇಲ್ಲ. ಅಲ್ಲಿದ್ರೆ ಸುಮ್ಮನೆ ಮಾನವರಿಂದ ಹೋಗುತ್ತೆ, ಬಟ್ ಕಾಸು ಇದ್ದಾಗ್ಲೂ ಆಸೆ ಇಲ್ಲ. ನಾವು ಯಾವ ಥರ ಅನ್ಕೊಂಡಿದ್ದೀವಿ ಒಬ್ಬನ ಕುಡಿಬೇಕು ಅಂತ ಅನ್ಕೊಳ್ಳಲ್ಲ. ಇವಾಗೆಲ್ಲ ಫುಲ್ ಡಯಟು ಅದು ಇದು ಅಂತೆಲ್ಲ ಮೇಂಟೈನ್ ಮಾಡ್ತಾ ಇರ್ತೀವಿ. ಒಂದು ನಾವು ಸ್ಕ್ಯಾಮ್ ಮಾಡ್ತಾ ಇದ್ವಿ. ಏನಂತ ಅಂದರೆ ಬೈಟು ಅದಲ್ಲ ಓ ಇಲ್ಲ ಹತ್ರನೇ ಹೇಳ್ಬೇಡ, ದೂರ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಒಂದು ಫುಲ್ ತೊಗೊಂಡ್ರೆ ಇದ್ರ ಫುಲ್ ಕೊಡ್ತಾರೆ, ಹಾಫ್ ತೊಗೊಂಡ್ರೆ ನೋಡಿ ಇಷ್ಟು ಹಿಂಗೆ ಕೊಡ್ತಾರೆ. ಇಲ್ಲ ಇನ್ನೂ ಜಾಸ್ತಿ ಕೊಡ್ತಾರೆ, ಇದಕ್ಕಿಂತ ಜಾಸ್ತಿ. ಇದಕ್ಕಿಂತ ಜಾಸ್ತಿ ಬರುತ್ತೆ. ಹಾಫ್ ತೊಗೊಂಡ್ರೆ ಆಲ್ಮೋಸ್ಟ್ ಫುಲ್ ಥರನೇ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಅದೇ ಒಂದು ಫುಲ್ ತೊಗೊಂಡ್ರೆ ಅಷ್ಟೇ ಕೊಡೋದು. ಅದೊಂದು ಸ್ಕ್ಯಾಮ್ ಮಾಡ್ತಾ ಇದ್ವಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಬೈಟು ಹಾಂ, ವೆನಿಲಾ ಐಸ್ ಕ್ರೀಮ್ ವಿತ್ ಜಾಮೂನ್ ತೊಗೊಂಡ್ರೆ ಜಾಸ್ತಿ ಕಾಸು. ಓಕೆ, ಸೊ ಅದಕ್ಕೆ ನಾವು ವೆನಿಲಾ ಐಸ್ ಕ್ರೀಮ್ ಬೇರೆ ಜಾಮೂನ್ ಬೇರೆ ತೊಗೊತಾ ಇದ್ವಿ. ಸೊ ಅವಾಗ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ವಿ. ಸೊ ನೀವು ಅದನ್ನ ಯೂಸ್ ಮಾಡಿ, ಎಲ್ಲಾದರೂ ಇಷ್ಟ ಆದರೆ ಬೇಕು. ನಮಸ್ಕಾರ ಎಲ್ರಿಗೂ, ನಾನು ಸಾಂಗ್ ಆಡ್ತೀನಿ. ಹೆಂಗೆ ನೀನು ಬಿದ್ದು ಬಂದಿರೋದು ಇದು ಹೇಳು. ಹೆಂಗೆ ಏನು ಅನ್ಸಿದೆ ಬಿದ್ದು ಬಂದಿದ್ದು?
ಗೈಸ್ ಇವ್ನು ಹೇಳ್ತಿದ್ದ ನಮ್ಮ ಮನೇಲಿ ಎಲ್ಲ ಬಿದ್ದು ಬಂದಿರ ನಾನು ಒಬ್ಬ ಬಿದ್ದಿಲ್ಲ ಅಂದ್ಕೊಂಡಿದ್ದೆ ಬಟ್ ನಾನು ಬಿದ್ದೆ ಅಂತ ಅಂದ್ಬಿಟ್ಟು ನಾನು ಸಾಂಗ್ ಆಡ್ತೀನಿ ನಾನು ವಾಯ್ಸ್ ಕೇಳ್ರೆ ಇದು ಮಾಡಕ್ಕೆ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುಲಾಗೆ ಎಲ್ಲ ಮೆಸೇಜ್ಗಳು ಇನ್ನೊಂದ್ಸರಿ ಮಾಡು ಏನ್ ಮಾಡಿ ಇನ್ನೊಂದ್ಸರಿ ಹೇಳು ಮಾಡು ಹುಡುಗಿರ್ ಮಾಡೋದು ಹೇಳು ಹೆಂಗನ್ಸ್ತು ನಿಂಗೆ ಬಿದ್ದು ಬಂದಿದ್ದು ಬಿದ್ದು ಬಂದಾದ್ಮೇಲೆ ಏನ್ ಅನ್ಸ್ತದೆ ನಿಂಗೆ ಇವಾಗ ಇನ್ನೊಂದ್ಸತಿ ಬೀಳ್ಬಾರ್ದು ಇನ್ನೊಂದ್ಸರಿ ಏನ್ ತಪ್ಪು ಮಾಡಬಾರ್ದು ಅನ್ಸುತ್ತೆ ಇದ್ಕೊಡು ಜನಗಳಿಗೆ ನೀವು ಏನು ತಪ್ಪು ಮಾಡಿದೆ ಆ ತಪ್ಪನ್ನ ನೀವು ಮಾಡಿಬಿಡಿ ಅಂತ ಒಂದು ಇದ್ಕೊಡು ಅವರು ಕಲ್ತ್ಕೊಳ್ಳಿ ಆ ತಪ್ಪಿಂದ ಮೆತ್ತಿಗೆ ಓಡಿಸಿ ನೀನ್ ಜೋರಾಗಿ ಓಡಿಸ್ತಾ ಇದ್ದೆ ಗೈಸ್ ನೋಡಿ ಜೋರಾಗಿ ಓಡಿಸ್ಬೇಡಿ ಮೆತ್ತಗೆ ಓಡಿಸಿ ಆಮೇಲೆ ನೆಕ್ಸ್ಟ್ ಮೆತ್ತಿಗೆ ಓಡಿಸ್ಬೇಕು ಆಮೇಲೆ ಇದ್ದಂಗೆ ಮೆತ್ತಗೆ ಓಡಿಸಿ ಈ ಥರ ಬಿದ್ದು ಬನ್ನಿ ಮೆತ್ತಗೆ ಓಡಿಸಿ ಈ ಥರ ಬಿದ್ದು ಬನ್ನಿ ಹೇಳು ಯೋಚನೆ ಮಾಡ್ಕೊಂಡು ಓಡಿಸ್ಬಾರ್ದು ಗಮನ ಇಟ್ಬಿಟ್ಟು ಓಡಿಸ್ಬೇಕು ಎಕ್ಸಾಕ್ಟ್ಲಿ ಇವ್ನು ಯೋಚನೆ ಮಾಡ್ಕೊಂಡು ಓಡಿಸ್ತಾ ಇದ್ದ ಅದಕ್ಕೆ ಬಿದ್ದಿರೋದು ಕರೆಕ್ಟ್ ತಾನೆ ನಿಜ ಹಿಂಗೆ ಬರುತ್ತೆ ಗೈಸ್ ನಿಜ ಯಾರ ಹತ್ರ ನಾನು ನಿಜ ಬಾಯ್ ಬಿಡಿಸ್ಬೇಕು ಅಂತಂದ್ರೆ ಇದೇ ಥರ ಬಿಡಿಸಿ ಓಕೆ ಸೊ ನೋಡಿದ್ರಲ್ಲ ಈ ಬ್ಲಾಗು ಇದರಲ್ಲೇನು ಅಂಥದ್ದೇನು ಇರಲಿಲ್ಲ ಬಟ್ ಅದ್ರ ತೊಂದರೆ ಚೆನ್ನಾಗಿತ್ತು ಫನ್ ಆಚೆ ಹೋಗಿದ್ವಿ ಅದು ಇದೆಲ್ಲ ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಜೈ ಶ್ರೀರಾಮ್ ಲವ್ ಯು ಆಲ್ ಬಾಯ್ ಬಾಯ್ ಗೈಸ್ ಸೈನಿಂಗ್ ಆಫ್ ಸೂರ್ಯ ಮಹೇಶ್ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು